ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾನು ಕೂಡ ಆರಾಮಿದ್ದೀನಿ. ಇದು ಸಂಜೆ ಲಾಗ್ ಆಗಿರುತ್ತೆ. ಇವತ್ತು ನಾವು ಮೈಸೂರಿಂದ ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಆ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಯೂಟ್ಯೂಬರ್ಸ್ಗಳಿಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯವಾಗಿರುತ್ತೆ. ವರ್ಷನೂ ಕೂಡ ರೆಡಿಯಾಗಿ ಬಂದಿದ್ಲು, ಮಲ್ಕಂಬ ಇತ್ತು ಅವಳದು. ಇನ್ನೂ ಟೈಮ್ ಆಗಿಲ್ಲ ಮಮ್ಮಿ, ನಾನೊಂದು ರೀಲ್ಸ್ ಮಾಡ್ತೀನಿ, ತುಂಬ ದಿನ ಆಗೈತೆ ಅಂತ ಹೇಳಿಬಿಟ್ಟು ರೀಲ್ಸ್ ಮಾಡ್ತಾ ಇದ್ಲು. ಚಿಂಟು ಸ್ಟಾರ್ಟ್ 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 कैसा बोलूं ಮಕ್ಕಳ ಕೈಯಲ್ಲಿ ತುಂಬ ದಿನ ಆಗಿತ್ತು, ಫೋನ್ ಸಿಗದೆ, ಹಾಗಾಗಿ ರೀಲ್ಸ್ ಮಾಡಿದರು. ನಂತರ ಏನಾದರೂ ಸ್ನ್ಯಾಕ್ಸ್ ತಿಂತೀನಿ ಅಂತಂದರು. ಮೇಘ ಗೋಲ್ಗುಪ್ಪ ತಿಂತೀನಿ ಅಂತಂದು ಮೇಘನ ಕರ್ಕೊಂಡು ಹಾಗೆ ಬಂದ್ವಿ. ಚಿಂಟುಗೂ ಕೂಡ ಟೈಮ್ ಆಗಿತ್ತು, ಮಲ್ಕಂಬ ಬೇಗ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಮನ್ನು ಬೇರೆ ಕಳಿಸ್ಬೇಕಾಗಿತ್ತು ಬಸ್ ಸ್ಟಾಪಿಗೆ. ಅಲ್ಲಿವರೆಗೂ ಬರ್ತೀನಿ ಮಮ್ಮಿ ಅಂತಂತ ಇದ್ರು ಇಬ್ಬರು ಕೂಡ. ಒಂದ್ಸಲಮ್ಮ ಡ್ರಾಗನ್ ಆಡ್ಬಿಟ್ಟು ಚಂತ ನಿಲ್ಲು ಆ ಕಡೆ ಹೋಗ್ತೀವಿ. ಸುತ್ತೂರಿಂದ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬರಬೇಕಾದ್ರೆ 8 ಗಂಟೆ ಆಯಿತು ಟೈಮು. ನಮ್ಮ ಟ್ರೈನ್ ಇರೋದು 10:50ಕ್ಕಿತ್ತು. ಅಷ್ಟು ಟೈಮ್ ಇದೆ ಅಲ್ವಾ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಮೈಸೂರು CBTಗೆ ಬಂದ್ವಿ ನಡ್ಕೊಂಡು. CBTಲಿ ಆಲ್ರೆಡಿ 8:30ಗೆಲ್ಲನೂ ಅಂಗಡಿ ಕ್ಲೋಸ್ ಮಾಡ್ತಾಯಿದ್ರು, ಯಾಕಂತ ಗೊತ್ತಿಲ್ಲ. ಬ್ಯಾಗ್ಗಳ ಅಂಗಡಿ ಮಾತ್ರ ಓಪನ್ ಇತ್ತು. ಬ್ಯಾಗ್ ನೋಡಿದ್ರಾಯ್ತು ಕ್ವಾಲಿಟಿ ಹೆಂಗಿದೆ, ಹಂಗೆ ರೇಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಬ್ಯಾಗ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇದ್ದು. ಹಾಗೆ ಬ್ಯಾಗ್ ಕೂಡ ತಗೊಂಡ್ವಿ. ಇನ್ನೊಂದು ಲಗೇಜ್ ಬ್ಯಾಗ್ ಕೂಡ ತೊಗೊಂಡ್ವಿ. ಲಗೇಜ್ ಬ್ಯಾಗೂ ಕೂಡ ಕಡಿಮೆ ರೇಟಲ್ಲಿತ್ತು. ಮೈಸೂರಲ್ಲಿ ಆಲ್ಮೋಸ್ಟ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಹಾಗೆ ಕಡಿಮೆ ರೇಟು ಕೂಡ ಇರುತ್ತೆ. ನೋಡಿ ಈ ಬ್ಯಾಗ್ ಎಷ್ಟು ಚೆನ್ನಾಗಿದೆ. 1-2 ದಿನಕ್ಕೆ ಬಟ್ಟೆ ಇಟ್ಕೊಂಡು ಹೋಗೋಕ್ಕಂತೂ ಸೂಪರ್ ಆಗಿರುತ್ತೆ. ಬೇರೆ ಕಡೆ ಇನ್ನೇನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಆಲ್ರೆಡಿ ಎಲ್ಲರೂ ಕೂಡ ಅಂಗಡಿ ಕ್ಲೋಸ್ ಮಾಡ್ತಾಯಿದ್ರು. ಹುಬ್ಳಿಲಿ 8:30ಗೆ ಸ್ಟಾರ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಹೇಳ್ಬೇಕಂತಂದರೆ. 8:30ಯಿಂದ 10:30, 11 ಗಂಟೆ ಆದರೂ ಅಂಗಡಿ ಓಪನ್ ಇರ್ತಾವೆ. ನಾವು ಅಂದ್ಕೊಂಡ್ವಿ ಮಕರ ಸಂಕ್ರಾಂತಿ ಹಬ್ಬದ ಮರುದಿನ ನಾನ್ ವೆಜ್ ಮಾಡ್ತಾರಲ್ಲ, ಅದಕ್ಕೆ ಅಷ್ಟು ಬೇಗ ಕ್ಲೋಸ್ ಮಾಡ್ಕೊಂಡು ಹೋಗ್ತಿರ್ಬೋದೇನೋ ಅಂದ್ಕೊಂಡು ಎಲ್ಲೆಲ್ಲಿದ್ದಾವೆ ಅಂಗಡಿ ಓಪನ್ನು ಅಲ್ಲಿ ಮಾತ್ರ ತೊಗೊಂಡ್ವಿ. ನೆಕ್ಸ್ಟು ದುಪ್ಪಟ್ಟ ಬೇಕಾಗಿತ್ತು, ದುಪ್ಪಟ್ಟಕ್ಕೆ ಬಂದ್ವಿ. ಇಷ್ಟೊಂದು ಕಲರ್ ಇದ್ದಾವೆ, ಯಾವ್ದು ತೊಗೋಬೇಕಂತಲೇ ಗೊತ್ತಾಗಲಿಲ್ಲ. ನಮ್ಮ ಮನೆಯವ್ರನ್ನ ಕೇಳಿದೆ, ಯಾವ್ದು ತೊಗೊಳ್ರಿ ಇದರಲ್ಲಿ ಅಂತೇಳ್ಬಿಟ್ಟು. ಅವರು ನೋಡು ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡ್ರು. ಬ್ಲ್ಯಾಕ್ ತೊಗೊಳ್ಳಿ, ತಲೆ ಕಟ್ಕೊಳ್ಳೋಕ್ಕೂ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಬ್ಲ್ಯಾಕ್ ತೊಗೊಂಡ್ವಿ. ದೊಡ್ಡದೈತಿ. ಮತ್ತೆ ಯಾವ್ದು ಬೇಕು? ಈ ಪಿಂಕ್ ಬ್ಯಾಗ್ ಅಂತ ನೋಡ್ರಿ, ಪಿಂಕ್ ಬ್ಯಾಗ್ ಅಂತೆ. ಪಿಂಕ್ ದೊಡ್ಡದಾಗತ್ತನ್ರಿ ಇದು. ಅಲ್ಲೇ ಇದು ನೋಡ್ರಿ, ಅದು ಇಲ್ಲ. ಆಲ್ವೇಸ್ ಪಿಂಕ್ ಬೇಕಾ? ಇದು ಇಷ್ಟ ಆಯ್ತಾ ನಿನ್ಗೆ?
ಪಿಂಕ್ ಗಲೀಜ್ ಆಗ್ತಾವ. ಅದು ಎಷ್ಟೊಂದು ಚೆನ್ನಾಗಿದಾವೆ ಇದಾವ ನೋಡು. ಅದು ಇದು ಗಲೀಜ್ ಆಗುತ್ತೆ ಅಷ್ಟೇ, ಗಲೀಜ್ ಮಾಡ್ತೀವಿ. ಎಷ್ಟು ಭಯ್ಯ ಅದು? 700. 700. ಬೇಡಪ್ಪ. ನಿನಗೆ UKG ಅಲ್ವಾ? ಎರಡೇ ಎರಡು ಬುಕ್ಕಿಗೋಸ್ಕರ. ಅದಮ್ಮ ಚಿಕ್ಕದು ಅವ್ಳಿಗೆ ಅದೇ ಇಷ್ಟ ಆಗಿದೆ. ಅದ್ರ ದೊಡ್ಡದಾಗುತ್ತೆ ಭಯ್ಯ ಅದು. ಇರ್ಲಿ ಬಾಮ್ಮ. ಅದು ಪ್ಯಾಂಟ್, ಸ್ಟೇಟ್ ಪ್ಯಾಂಟ್. 30 ರೂಪಾಯಿ. ತಗೋತೀರನು? ಪಾನಿಪುರಿ ಕೊಡಿ. ಪಾನಿಪುರಿ 1 ಪ್ಲೇಟ್. ನೀವು ಇಲ್ಲಿ ಚೇರ್ ಕೊಡ್ತೇನೆ ಇರು. ತೋಡಿ ತಿಂತಿ ಹಿಡ್ಕೋತಿ ಗಟ್ಟೆನ ಗಟ್ಟೆ ಹಿಡ್ಕೊ. ಇಲ್ಲ ಇರು. CBT ಎಲ್ಲ ಸುತ್ಕೊಂಬರೋ ಅಷ್ಟರಲ್ಲೇ 9:30 ಆಗಿತ್ತು. ಊಟದ ಟೈಮ್ ಬೇರೆ ಆಗಿತ್ತಲ್ವ. ಜಾಸ್ತಿ ಏನು ಹಸು ಇರಲಿಲ್ಲ. ಸ್ನ್ಯಾಕ್ಸ್ ತಿನ್ಕೊಂಡಿದ್ವಿ. ಲೈಟಾಗಿ ಏನಾದರೂ ತಿಂದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಮೈಸೂರು ಅರಮನೆ ಹತ್ತಿರ ವಿನಾಯಕ ಟಿಫನ್ ಸೆಂಟ್ರ್ ಐತ್ರಿ. ಅಲ್ಲಿ ಬೆಣ್ಣೆ ಮಸಾಲೆ ದೋಸೆ ಅಂತೂ ಮಸ್ತ್ ಮಾಡ್ತಾರೆ. ಭಾಳ ಗದ್ದಲಿರುತ್ತೆ ನೋಡಿ. ಸಂಜೆ ಆಯ್ತಂದ್ರೆ ಇಲ್ಲೆಲ್ಲ ಫ್ಯಾಮ್ಲಿ ಬಂದು ತಿಂತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಮೈಸೂರಿಗೆ ಬಂದ್ವಿ ಅಂತಂದ್ರೆ ಈ ಹೋಟೆಲಿಗೆ ಬಂದು ಬೆಣ್ಣೆ ಮಸಾಲೆ ದೋಸೆ ತಿನ್ಕೊಂಡು ಹೋಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದರಲ್ಲಿ ಬೆಣ್ಣೆ ಬೇರೆ ಜಾಸ್ತಿ ಹಾಕಿರುತ್ತಲ್ಲ, ಘಮ್ ಅಂತ ಇರುತ್ತೆ. ತಿನ್ನುವಾಗಂತೂ ಆಹಾ ತುಂಬ ಚೆನ್ನಾಗಿರುತ್ತೆ. ಮನೆ ಊಟ ತಿನ್ನೋರ ಥರನ ಫೀಲ್ ಆಗುತ್ತೆ. ದೋಸೆ ತಿಂದ್ಕೊಂಡು ಇವಾಗ ನಾವು ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪಿಗೆ ಬಂದ್ವಿ. ಇನ್ನು ನಾವು ರೈಲ್ವೆ ಸ್ಟೇಷನ್ಗೆ ಯಾವ ಬಸ್ ಹೋಗುತ್ತೆ ನೋಡ್ರಿ, ಅದನ್ನು ಹುಡುಕಬೇಕಾಗಿತ್ತು. ಇದೆಯೇ ಇಲ್ವಾ ಅಂತ ಗೊತ್ತಿರಲಿಲ್ಲ. ಅಲ್ಲಿ ಕೌಂಟ್ರಲ್ಲಿ ಕೇಳಿದ್ವಿ, ಬಸ್ ಇದೆ ಅಂತ ಹೇಳಿದರು. ಇವಾಗ ಬಸ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗಿತ್ತು 10:50ಕ್ಕೆ ಇತ್ತಲ್ವ. ನಾಷ್ಟ ಅದು ಮಾಡಬೇಕಾದ್ರೆ ಟೈಮ್ ಕೂಡ ಜಾಸ್ತಿ ಆಗಿತ್ತು. 10:15 ಆಗಿತ್ತು. ಬಸ್ ಅಂತೂ ಸಿಕ್ತು. ಮೈಸೂರು ಅರಮನೆ ನೋಡ್ರಿ ರಾತ್ರಿ ಹೆಂಗೆ ಕಾಣಿಸುತ್ತೆ ಲೈಟ್. ಮತ್ತು ಇವಾಗ ರೈಲ್ವೆ ಸ್ಟೇಷನ್ ಕೂಡ ಬಂದ್ವಿ. ರಿಸರ್ವೇಷನ್ ಮಾಡಿಸಿದ್ವಪ್ಪ. ಬರಬೇಕಾದ್ರೆ ಸಾಕಾಗಿ ಹೋಗಿತ್ತು ಜನರಲ್ನಾಗ, ಹಂಗಾಗಿ ರಿಸರ್ವೇಷನ್ ಮಾಡಿಸಿದ್ವಿ. ಇವಾಗ ಟ್ರೈನ್ ಕೂಡ ಹಚ್ಚಿರ್ತಾರೆ, ಅದೊಂದು ಚಿಂತಿಲ್ಲ. ಇನ್ನು ಗೊಂಬಿದು ಅರ್ಧ ಟಿಕೆಟ್ ತೊಗೋಬೇಕಾಗಿತ್ತು. ಎಲ್ಲಿ ಹೋಗೋದ್ರಿ? ಹಾಫ್ ಟಿಕೆಟಿಗೆ ಎಷ್ಟು? 100 ರೂಪಾಯಿ. ಬರವಲ್ದನ? ಇರು ಇದು ಇದನ್ನು ನೋಡಿಬಿಡು ಟಿಕೆಟ್. ಟ್ರೈನ್ ಅಲ್ಲಿ ನಿಂತೈತಿ. ಇರು. ಎಷ್ಟು? ಯಾವ ಕಡೆ ಐತ್ರಿ? ಸೆಂಟ್ರಲ್ ಅಂತೂ ಇಲ್ಲ. ಟ್ವೆಂಟಿ ಸೆವೆನ್ 28 ಲೋವರ್ ಐತಿ. 28 27 ಈ ಕಡೆ ಐತಲ್ಲ ನಿಮ್ದು. ಈ ಕಡೆ ನಿಮ್ದು ಈ ಕಡೆ ಬರ್ತೈತನ? ಇಲ್ಲ
ಬೇಡ ಅದು ಎಂತ ಸಾಹಸ ಏನು ಮಾಡ್ಬೇಡ. ಹಾ? ಮ್ಯಾಲಿಲ್ಲ ಮಧ್ಯದ ಮೇಲಿಲ್ಲ, ಮೇಲೆ ಬೇರೆಯವ್ರು ಬರ್ತಾರೆ. ಉಪ್ಪರ್ ಬೇಡ. ಏ ಕೂತ್ಕೋ, ಇಲ್ಲೇ ಕೂತ್ಕೋ. ಹ್ಮ್. ಮಾತಾಡ್ತಿದ್ನ ನೀವು, ಹೋಗ್ಲೇಬೇಕು ಬರ್ಲೇಬೇಕು ಅಂತಂದಾಗ ಬುದಿ ಅಂತ ನಂದು ಇಲ್ಲಿ ಮಾಡ್ಬಿಟ್ರ ಯಾರು ಸೇರ್ಕೊಂಡು. ಇವತ್ತಿನ ಒಂದು ಲಾಗ್ ಇದಾಗಿತ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು.